ಅಯೋಧ್ಯಾಕಾಂಡದ 7ನೆಯ ಸ್ವರ್ಗ. ಶ್ರೀರಾಮನ ಅಭಿಷೇಕದ ಸಮಾಚಾರವನ್ನು ಕೇಳಿ ಖಿನ್ನಳಾದ ಮಂಥರೆಯು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗದಂತೆ ತಡೆಯಲು ಕೈಕೇಯಿಯನ್ನು ಹುರಿದುಂಬಿಸಿದುದು. ಕೈಕೇಯಿಯು ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಮಂಥರೆಯಿಂದ ಕೇಳಿ ಸಂತುಷ್ಟಳಾಗಿ ಅವಳಿಗೆ ಪಾರಿತೋಷಕವನ್ನು ನೀಡಲು ಹೋದುದು. ಮಂಥರೆಯು ಕುಟಿಲೋಪಾಯದಿಂದ ಕೈಕೇಯಿಯ ಮನಸ್ಸನ್ನು ತಿರುಗಿಸಿ ದಶರಥನಿಂದ 2 ವರಗಳನ್ನು ಕೇಳುವಂತೆ ಪ್ರೇರೇಪಿಸಿದುದು. ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕಡೆಗೆ ಕೈಕೇಯಿಯ ಜೊತೆಯಲ್ಲಿದ್ದು ಕೈಕೇಯಿಯ ತಂದೆಯ ಮನೆಯಿಂದ ಅವಳ ಜೊತೆಯಲ್ಲಿಯೇ ಬಂದ ದಾಸಿಯೊಬ್ಬಳು ಚಂದ್ರನ ಬೆಳದಿಂಗಳಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಉಪ್ಪರಿಗೆಯನ್ನು ಸ್ವೇಚ್ಛೆಯಿಂದ ಅತ್ತಿದಳು. ಆ ಸಮಯದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಲುವಾಗಿ ರಾಜಮಾರ್ಗವು ನೀರಿನಿಂದ ಶುದ್ಧಿಗೊಳಿಸಲ್ಪಟ್ಟಿದ್ದಿತು. ಎಲ್ಲೆಡೆಗಳಲ್ಲಿಯೂ ಸುಗಂಧಮಯವಾದ ಹೂಗಳೆಂದೆರಚಿ ಬೀದಿಗಳನ್ನು ಸಿಂಗರಿಸಿದ್ದರು. ಅಂತಹ ರಮ್ಯವಾದ ಅಯೋಧ್ಯ ಪಟ್ಟಣವನ್ನು ಉಪ್ಪರಿಗೆಯ ಮೇಲಿನಿಂದ ಮಂಥರೆಯು ನೋಡಿದಳು. ಪತಾಕೆಗಳಿಂದಲೂ ಉತ್ಕೃಷ್ಟವಾದ ಧ್ವಜಗಳಿಂದಲೂ ನಗರವು ಸಿಂಗರಿಸಲ್ಪಟ್ಟಿದ್ದಿತು. ಜನರು ನಿರಾತಂಕವಾಗಿ ತಿರುಗಾಡಲು ಸಾಧ್ಯವಾಗುವಂತೆ ಉಪವೀಥಿಗಳು ಸಜ್ಜುಗೊಳಿಸಲ್ಪಟ್ಟಿದ್ದವು. ಅಭ್ಯಂಜನ ಸ್ನಾನ ಮಾಡಿ ಶುಚಿಗಳಾಗಿದ್ದ ಪ್ರಜೆಗಳಿಂದ ಅಯೋಧ್ಯ ನಗರವು ತುಂಬಿ ಹೋಗಿದ್ದಿತು. ಬ್ರಾಹ್ಮಣರು ಶ್ರೀರಾಮನಿಗೆ ಅರ್ಪಿಸುವ ಸಲುವಾಗಿ ಹೂಮಾಲೆಗಳನ್ನು ಮೋದಕಗಳನ್ನು ಹಿಡಿದು ಶ್ರೀರಾಮೋ ಜಯತು ರಾಜರಾಮೋ ಜಯತು ಎಂಬುದಾಗಿ ಜಯಘೋಷಗಳನ್ನು ಮಾಡುತ್ತಿದ್ದರು. ದೇವಾಲಯದ ಬಾಗಿಲುಗಳು ಶುಭ್ರವಾಗಿದ್ದವು. ದೇವಾಲಯಗಳನ್ನು ಹೂಮಾಲೆಗಳಿಂದ ಸಿಂಗರಿಸಿದ್ದರು. ಎಲ್ಲೆಡೆಗಳಲ್ಲಿಯೂ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಶ್ರೀರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಆನಂದ ಪುಳಕಿತರಾಗಿದ್ದ ಜನರಿಂದಲೂ ಅಯೋಧ್ಯೆಯು ತುಂಬಿ ಹೋಗಿದ್ದಿತು. ವೇದ ಘೋಷಗಳಿಂದ ನಿನಾದಿತವಾಗಿದ್ದಿತು. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದವು. ಕುದುರೆಗಳು ಸಂತೋಷದಿಂದ ಕೆನೆಯುತ್ತಿದ್ದವು. ಆನೆಗಳು ಘೀಂಕರಿಸುತ್ತಿದ್ದವು. ಹಸುಗಳು ಮತ್ತು ಎತ್ತುಗಳು ಹುಂಬಾ ಎಂದು ಕೂಗುತ್ತಾ ತಮ್ಮ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದವು. ಸಂತೋಷ ಭರಿತರಾಗಿದ್ದ ಪೌರರು ಮಾಲೆಗಳಿಂದ ಅಲಂಕೃತವಾಗಿದ್ದ ಧ್ವಜಗಳನ್ನು ಹಿಡಿದು ನಿಂತಿದ್ದರು. ಶ್ರೀರಾಮನ ಪಟ್ಟಾಭಿಷೇಕದ ವಾರ್ತೆಯಿಂದ ಇಷ್ಟೊಂದು ಸಂಭ್ರಮ ವಿಶಿಷ್ಟವಾಗಿದ್ದ ಅಯೋಧ್ಯ ನಗರಿಯನ್ನು ಕೈಕೇಯಿಯ ಅಂತಃಪುರದ ಉಪ್ಪರಿಗೆಯ ಮೇಲೆ ನಿಂತಿದ್ದ ಮಂಥರೆಯು ಕಂಡು ಆಶ್ಚರ್ಯಭರಿತಳಾದಳು. ಆ ವೇಳೆಗೆ ಸರಿಯಾಗಿ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಆನಂದ ತುಂದಿಲಳಾಗಿ ವಿಕಸಿತವಾದ ಕಣ್ಣುಗಳಿಂದ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದ ಬಿಳುವಾದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ದಾಸಿಯೊಬ್ಬಳು ಹತ್ತಿರದಲ್ಲಿಯೇ ಇದ್ದುದನ್ನು ಕಂಡು ಮಂಥರೆಯು ಕೇಳಿದಳು. ಧಾತ್ರಿ, ಮಹಾನಂದದಿಂದ ಯುಕ್ತಳಾಗಿರುವ ಶ್ರೀರಾಮನ ತಾಯಿಯು ಉತ್ತರೋತ್ತರ ಅಭಿವೃದ್ಧಿಗಾಗಿ ಜನರಿಗೆ ಐಶ್ವರ್ಯವನ್ನೇನಾದರೂ ಹಂಚುತ್ತಿರುವಳೆ? ಅಯೋಧ್ಯ ಪಟ್ಟಣದ ಜನರಿಗಿಂದು ಅತ್ಯಧಿಕವಾದ ಸಂತೋಷ ಉಂಟಾಗಿದೆ. ಇದರ ಕಾರಣವೇನೆಂಬುದನ್ನು ತಿಳಿಸು. ದಶರಥ ಮಹಾರಾಜನು ಅತ್ಯಂತ ಪ್ರಹೃಷ್ಟನಾಗಿ ಪ್ರಜೆಗಳಿಗೆ ಸಂತೋಷದಾಯಕವಾದ ಯಾವುದಾದರೂ ಕಾರ್ಯವನ್ನು ಮಾಡುತ್ತಿರುವನೆ? ರಾಮಾಭಿಷೇಕದ ವಾರ್ತೆಯನ್ನು ಹೇಳಲು ದಾಸಿಯ ಹೃದಯವು ಸಂತೋಷಾಧಿಕ್ಯದಿಂದ ಬಿರಿದು ಹೋಯಿತು. ಅಂತಹ ಅನಿರ್ವಾಚ್ಯವಾದ ಸಂತೋಷದಿಂದ ಯುಕ್ತಳಾಗಿದ್ದ ಧಾತ್ರಿಯು ಶ್ರೀರಾಮನಿಗೆ ಪ್ರಾಪ್ತವಾಗಲಿರುವ ಪರಮೋತ್ಕೃಷ್ಟವಾದ ಶ್ರೇಯಸ್ಸಿನ ವಾರ್ತೆಯನ್ನು ಕುಬ್ಜೆಯಾದ ಮಂಥರೆಗೆ ವಿವರಿಸಿ ಹೇಳಿದಳು. ಮಂಥರೆ, ನಾಳೆ ಪುಷ್ಯ ನಕ್ಷತ್ರಯುಕ್ತವಾದ ಅಭಿಜಿನ್ ಮುಹೂರ್ತದಲ್ಲಿ ಜಿತಕ್ರೋಧನಾದ, ಜಿತೇಂದ್ರಿಯನಾದ, ಪಾಪರಹಿತನಾದ, ತನ್ನ ಆಶ್ರಯ ಪಡೆದವರ ಪಾಪಗಳನ್ನು ಪರಿಹರಿಸಲು ಸಮರ್ಥನಾದ, ರಘುಕುಲಾವತಂಸನಾದ ಶ್ರೀರಾಮನನ್ನು ದಶರಥ ರಾಜನು ಯೌವರಾಜ್ಯ ಪದವಿಯಲ್ಲಿ ಅಭಿಷೇಚಿಸಲಿದ್ದಾನೆ. ಧಾತ್ರಿಯ ಆ ಮಾತನ್ನು ಕೇಳಿದೊಡನೆಯೇ ಮಂಥರೆಗೆ ಆಗಬಾರದ್ದು ಆಗಿ ಹೋಯಿತೆಂಬಷ್ಟು ಸಂಕಟ ಉಂಟಾಯಿತು. ರಾಮಾಭಿಷೇಕದ ವಿಷಯವಾಗಿ ಮುಂದೆ ಒಂದು ಮಾತನ್ನು ಕೇಳಲು ಕೂಡ ಅವಳಿಗೆ ಸಹನೆ ಇರಲಿಲ್ಲ. ಒಡನೆಯೇ ಧಾತ್ರಿಯ ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕೈಲಾಸ ಶಿಖರಾಕಾರದ ಪ್ರಾಸಾದದಿಂದ ಕೆಳಗಿಳಿದಳು. ಕೋಪದಿಂದ ಉರಿದು ಬೀಳುತ್ತಿದ್ದ ಪಾಪದೃಷ್ಟಿಯುಳ್ಳ ಮಂಥರೆಯು ಮಲಗಿ ನಿದ್ರಿಸುತ್ತಿದ್ದ
ಕೈಕೇಯಿಯ ಬಳಿ ಹೋಗಿ ಅವಳನ್ನು ತನ್ನ ಕರ್ಕಶ ಧ್ವನಿಯಿಂದ ಕೂಗಿ ಎಬ್ಬಿಸಿ ಹೇಳಿದಳು, ಮೂರ್ಖಳೇ, ಎದ್ದೇಳು, ಯಾಕಿನ್ನೂ ಮಲಗಿರುವೆ? ಭಯವು ನಿನ್ನನ್ನು ಸುತ್ತುವರಿದು ನಿಂತಿದೆ. ದುಃಖ ಸಮೂಹದಲ್ಲಿ ಮುಳುಗಿ ಹೋಗುತ್ತಿರುವೆ ಎಂಬುದನ್ನು ನೀನಿನ್ನೂ ಅರಿಯೆಯಾ? ರಾಜನಿಗೆ ಇಷ್ಟವಾಗದವಳೇ ಸೌಭಾಗ್ಯದ ಆಕಾರವನ್ನು ಮಾತ್ರವೇ ಹೊಂದಿರುವಳೆ. ನೀನು ರಾಜನಿಗೆ ಇಷ್ಟಳಾಗಿರದಿದ್ದರೂ, ಸೌಭಾಗ್ಯವತಿಯಲ್ಲದಿದ್ದರೂ ನಾನೇ ಮಹಾ ಸೌಭಾಗ್ಯವತಿಯೆಂದು ಪಟ್ಟದರಸಿಗೂ ಮಿಗಿಲಾದವಳೆಂದು ಜಂಬ ಕೊಚ್ಚಿಕೊಳ್ಳುವೆ. ನದಿಯ ಪ್ರವಾಹವು ಬೇಸಿಗೆಯಲ್ಲಿ ಬತ್ತಿ ಹೋಗುವಂತೆ ನಿನ್ನ ಸೌಭಾಗ್ಯವು ಚಂಚಲವಾದುದು, ವಿನಾಶ ಹೊಂದುವ ಸ್ಥಿತಿಯಲ್ಲಿದೆ. ಕುಪಿತಳಾಗಿದ್ದ ಪಾಪೈಕ ದೃಷ್ಟಿಯುಳ್ಳ ಮಂಥರೆಯು ಕರ್ಣ ಕಠೋರವಾಗಿ ಹೀಗೆ ಹೇಳಲು ಕೈಕೇಯಿಯು ಬಹಳವಾಗಿ ವಿಷಾದಿಸಿದಳು. ಅಂತೆಯೇ ಕುಬ್ಜೆಯನ್ನು ಪ್ರಶ್ನಿಸಿದಳು, ಮಂಥರೆ, ಅಮಂಗಳದ ಪ್ರಸಂಗವೇನಾದರೂ ಸಂಭವಿಸಿರುವುದೇ? ನಮ್ಮ ಬಂಧುಗಳಿಗೇನಾದರೂ ಅನಾರೋಗ್ಯ ಉಂಟಾಗಿರುವುದೇ? ನೀನು ಅತ್ಯಂತ ದುಃಖಿತಳಾಗಿರುವುದನ್ನು, ವಿಷಣ್ಣ ವದನಳಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. ಮಂಥರೆಯು ಕಠಿಣವಾದ ಮಾತುಗಳನ್ನಾಡಿದರೂ ಕೈಕೇಯಿಯು ಸೌಜನ್ಯದಿಂದಲೇ ಮಾತನಾಡಿದಳು. ಮಧುರಾಕ್ಷರಯುಕ್ತವಾದ ಆ ಮಾತನ್ನು ಕೇಳಿ ಪ್ರೋತ್ಸಾಹಿತಳಾಗಿ ಮಾತನಾಡುವುದರಲ್ಲಿ ಚತುರೆಯಾದ ಮಂಥರೆಯು ಕುಪಿತಳಾಗಿಯೇ ಹೇಳಿದಳು. ಮಂಥರೆಯು ಕೈಕೇಯಿಯೊಡನೆ ಮಾತನಾಡುವಾಗ ಕೈಕೇಯಿಯ ದುರ್ದೈವವನ್ನು ನೆನೆದು ಬಹಳವಾಗಿ ವಿಷಾದಿಸುತ್ತಿರುವಂತೆಯೂ, ಕೈಕೇಯಿಗೆ ಹಿತೈಷಿಣಿಯೆಂದರೆ ಮಂಥರೆಯೊಬ್ಬಳೇ ಎಂಬ ಭಾವನೆಯುಂಟಾಗುವಂತೆಯೂ ಚಾತುರ್ಯದಿಂದ ಮಾತನಾಡುತ್ತಾ ಶ್ರೀರಾಮನ ವಿಷಯದಲ್ಲಿ ಕೈಕೇಯಿಗೆ ಭೇದ ಭಾವನೆಯುಂಟಾಗುವಂತೆ ಮಾಡಿದಳು. ದೇವಿ, ಕ್ಷಯವೇ ಇಲ್ಲದೆ ವಿನಾಶವು ನಿನಗೆ ಪ್ರಾಪ್ತವಾಗಲಿದೆ. ನಿನ್ನ ವಿನಾಶವು ಖಂಡಿತ. ಈ ವಿನಾಶದಿಂದ ಉಳಿದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಕ್ಷಯವೇ ಇಲ್ಲದ ವಿನಾಶವಿದು. ಅಂತಹ ನಿನ್ನ ಸರ್ವ ವಿನಾಶಕಾರಿಯಾದ ಕಾರ್ಯವು ಯಾವುದೆನ್ನುವೆಯ? ದಶರಥ ರಾಜನು ರಾಮನನ್ನು ಯುವರಾಜ ಪದವಿಯಲ್ಲಿ ಅಭಿಷೇಚಿಸಿ ಬಿಡುತ್ತಾನೆ. ಇದೇ ನಿನ್ನ ಸರ್ವ ವಿನಾಶಕವಾದ ಕಾರ್ಯ. ರಾಮನಿಗೆ ನಾಳೆಯೇ ಪಟ್ಟಾಭಿಷೇಕವು ನಡೆಯಲಿದೆ ಎಂಬ ಘೋರ ವಾರ್ತೆಯನ್ನು ಕೇಳಿದಾಗಿನಿಂದ ಅಗಾಧವಾದ ಭಯವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ. ದುಃಖ ಶೋಕಗಳಿಂದ ಪರಿತಪಿಸುತ್ತಿದ್ದೇನೆ. ರಾಮನಿಗೆ ಪಟ್ಟಾಭಿಷೇಕವಾಗುವುದು ಎಂಬ ಈ ಒಂದು ಮಾತು ಅಗ್ನಿಯಂತೆ ನನ್ನ ಹೃದಯದಲ್ಲಿ ಸೇರಿಕೊಂಡು ನನ್ನ ಅಂಗಾಂಗಗಳೆಲ್ಲವನ್ನು ಸುಟ್ಟು ಹಾಕುತ್ತಿದೆ. ಈ ಸಮಯದಲ್ಲಿ ಪ್ರಿಯ ಗೆಳತಿಯಾದ ನಿನ್ನ ಹಿತವನ್ನು ಹೇಗಾದರೂ ಸಾಧಿಸಿಯೇ ತೀರಬೇಕೆಂದು ನಿಶ್ಚಯಿಸಿ ನಿನ್ನಲ್ಲಿಗೆ ಅವಸರದಿಂದ ಬಂದಿರುತ್ತೇನೆ. ಒಡತಿ, ನೀನು ದುಃಖಿತೆಯಾದರೆ ನನಗೂ ಬಹಳ ದುಃಖವಾಗುತ್ತದೆ. ನಿನ್ನ ಏಳಿಗೆಯಲ್ಲಿ ನನ್ನ ಏಳಿಗೆಯೂ ಆಗುತ್ತದೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ನೀನು ರಾಜನ ವಂಶದಲ್ಲಿ ಹುಟ್ಟಿದವಳು, ಮಹಾರಾಜನ ಪತ್ನಿಯಾಗಿರತಕ್ಕವಳು. ಹೀಗಿರುವಾಗ ರಾಜಧರ್ಮಗಳಲ್ಲಿರುವ ಕ್ರೌರ್ಯವನ್ನು ನೀನೇಕೆ ತಿಳಿದುಕೊಂಡಿಲ್ಲ? ನಿನ್ನ ಪತಿಯು ಯಾವಾಗಲೂ ಧರ್ಮಸಮ್ಮತವಾದ ಮಾತುಗಳನ್ನೇ ಆಡುತ್ತಿರುವನು. ಆದರೆ ಮಹಾ ಮೋಸಗಾರನು. ನಂಬಿಸಿ ಮೋಸ ಮಾಡುವುದು ಹೇಗೆಂಬುದನ್ನು ಯೋಚಿಸುತ್ತಿರುತ್ತಾನೆ. ಸವಿಯಾದ ಮಧುರವಾದ ಸ್ಮಿತಪೂರ್ವಕವಾದ ಮಾತುಗಳನ್ನೇ ಆಡುತ್ತಾನೆ. ಆದರೆ ಹೃದಯದಲ್ಲಿ ಅವನು ಮಹಾಕ್ರೂರಿಯು. ಅವನಿಗೆ ಕರುಣೆ ಎಂಬುದೇ ಇಲ್ಲ. ಅಂತಹವನನ್ನು ನೀನು ಪರಿಶುದ್ಧನೆಂದು, ಪರಮಧಾರ್ಮಿಕನೆಂದು, ಕಲ್ಮಶಲೇಶವೂ ಇಲ್ಲದವನೆಂದು ತಿಳಿದುಕೊಂಡಿರುವೆ. ಅವನ ಸ್ವಭಾವದಿಂದ ನೀನು ವಂಚಿತಳಾಗಿರುವೆ. ರಾಜನು ನಿನ್ನ ಬಳಿಯೇ ಹೆಚ್ಚು ಕಾಲ ಇರುತ್ತಾನೆ. ನಿನ್ನೊಡನಿರುವಾಗ ತನ್ನ ಕಾಮೇಚ್ಛೆಯ ಪೂರಣಕ್ಕಾಗಿ ನಿನ್ನ ಮನಸ್ಸನ್ನು ಉಲ್ಲಾಸಗೊಳಿಸಲು ಅರ್ಥರಹಿತವಾದ ಸರಸ ಸಲ್ಲಾಪಗಳನ್ನು ಮಾಡುತ್ತಿರುತ್ತಾನೆ. ನಿನ್ನನ್ನು ಕ್ಷಣ ಕ್ಷಣಕ್ಕೂ ಸವಿ ಮಾತುಗಳಿಂದ ಸಂತೈಸುತ್ತಾನೆ. ಆದರೆ ಅವನ ಹೃದಯವು ಮಾತ್ರ ಬೇರೆ ಯಾವುದನ್ನೋ ಯೋಚಿಸುತ್ತಿರುತ್ತದೆ. ನಿನ್ನಲ್ಲಿ ಅಷ್ಟೊಂದು ಅನುರಾಗವನ್ನು ತೋರುವ ಆ ನಿನ್ನ ಪತಿಯು ನಿನ್ನ ಸವತಿಯಾದ ಕೌಸಲ್ಯೆಯನ್ನು ಅರ್ಥರೂಪವಾದ ರಾಜ್ಯಶ್ರೀಗೆ ಭಾಗಿನಿಯನ್ನಾಗಿ ಯೋಜಿಸಲಿದ್ದಾನೆ. ದುಷ್ಟಾತ್ಮನಾದ ಆ ರಾಜನು ನಿನ್ನ ಮಗನಾದ ಭರತನನ್ನು ಸೋದರ ಮಾವನ ಮನೆಗೆ ಕಳುಹಿಸಿ ನಿಷ್ಕಂಟಕವಾದ ಈ ರಾಜ್ಯದ ಪಟ್ಟಾಭಿಷೇಕವನ್ನು ನಾಳೆಯೇ ನೆರವೇರಿಸಲಿದ್ದಾನೆ. ರಾಜನು ಪತಿಯೆಂಬ ವ್ಯಾಜ್ಯದಿಂದ ಇರುವ ನಿನ್ನ ಶತ್ರುವೇ ಆಗಿದ್ದಾನೆ. ಆದರೆ ಇಂತಹ ಶತ್ರುವನ್ನು, ವಂಚಕನನ್ನು ಮುಗ್ಧೆಯಾದ ತಿಳುವಳಿಕೆಯಿಲ್ಲದ ನೀನು, ತಾಯಿಯಾದವಳು ಹಿತವನ್ನು ಬಯಸಿ ಹಾವಿನ
ಮರಿಯನ್ನು ತೊಡೆಯ ಮೇಲಿಟ್ಟುಕೊಂಡು ಹಾಲೆರೆದು ಪೋಷಿಸುವಂತೆ ಆದರಿಸಿ ಉಪಚರಿಸಿ ಆಲಂಗಿಸಿಕೊಳ್ಳುತ್ತಿರುವೆ. ಶತ್ರುವನ್ನಾಗಲಿ ವಿಷ ಸರ್ಪವನ್ನಾಗಲಿ ಉಪೇಕ್ಷಿಸಿದರೆ ಯಾವ ಪರಿಣಾಮ ಉಂಟಾಗುವುದೋ ಅದೇ ಪರಿಣಾಮವು ಈಗ ನಿನಗುಂಟಾಗಿದೆ. ಶತ್ರುವನ್ನು ಉಪೇಕ್ಷಿಸಿದರೆ ಸಮಯವರಿತು ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಸರ್ಪವನ್ನು ಉಪೇಕ್ಷಿಸಿದರೆ ಸಮಯವರಿತು ತನಗೆ ಹಾಲುಣಿಸಿದವಳನ್ನು ಕಚ್ಚಿಬಿಡುತ್ತದೆ. ಹಾಗೆಯೇ ಈ ಶತ್ರುರೂಪನಾಗಿರುವ ನಿನ್ನ ಪತಿಯು ಸುಪುತ್ರಳಾದ ನಿನ್ನನ್ನು ಸಂಪೂರ್ಣವಾಗಿ ವಿನಾಶ ಮಾಡಲು ಹವಣಿಸಿದ್ದಾನೆ. ಶ್ರೀರಾಮನಿಗೆ ಪಟ್ಟಗಟ್ಟಲು ಹೊರಟಿರುವ ಪಾಪಿಷ್ಠನಾದ ತೋರಿಕೆಯ ಪ್ರೇಮಾದರಗಳನ್ನು ನಿನ್ನಲ್ಲಿ ತೋರಿಸುತ್ತಿರುವ ರಾಜನು ಸುಖೋಚಿತಳಾದ ನಿನ್ನನ್ನು ಪುತ್ರ ಸಮೇತನಾಗಿ ವಿನಾಶಗೊಳಿಸಿದ್ದಾನೆ. ನಿನ್ನನ್ನು ನಿನ್ನ ಮಗನನ್ನೂ ಕಡೆಗಾಣಿಸಿ ರಾಮನಿಗೆ ಪಟ್ಟಗಟ್ಟುವ ನಿಶ್ಚಯ ಮಾಡಿರುವುದರಿಂದ ನಿಮ್ಮನ್ನವನು ವಧಿಸಿದಂತೆಯೇ ಸರಿ. ವಿಸ್ಮಯ ದರ್ಶನಳೆ, ನಾನು ಇಷ್ಟು ಬಗೆಯಲ್ಲಿ ಹೇಳುತ್ತಿದ್ದರೂ ನಿನ್ನ ಮುಖದಲ್ಲಿ ಭಯವಾಗಲಿ ಕೋಪವಾಗಲಿ ಅಸೂಯೆಯಾಗಲಿ ಕಾಣುತ್ತಿಲ್ಲ. ನಾನು ಹೇಳುವುದಕ್ಕೆ ಆಶ್ಚರ್ಯಪಡುವಂತೆ ಕಾಣುತ್ತಿರುವೆ. ಹೀಗಿರುವುದು ನಿನಗೆ ಉಚಿತವಾಗಿ ಕಾಣುವುದಿಲ್ಲ. ಕಾರ್ಯ ಮಾಡಲು ಇದು ಸಕಾಲವಾಗಿದೆ. ಕಾಲವು ಮೀರಿ ಹೋಗಿಲ್ಲ. ಕ್ಷಿಪ್ರವಾಗಿ ನಿನ್ನ ಹಿತವನ್ನು ಸಾಧಿಸಿಕೊ. ಮಗನನ್ನು ನನ್ನನ್ನು ರಕ್ಷಿಸು. ನಿನ್ನನ್ನು ರಕ್ಷಿಸಿಕೊ. ಉದಾಸೀನ ಮಾಡಬೇಡ. ಮಂಥರೆಯು ಇಷ್ಟು ಪ್ರಚೋದನೆಯ ಮಾತುಗಳನ್ನಾಡಿದರೂ ಕೈಕೇಯಿಯ ಮನಸ್ಸು ಸ್ವಲ್ಪವಾದರೂ ಉದ್ವೇಗಗೊಳ್ಳಲಿಲ್ಲ. ಮಂಥರೆಯು ಹೇಳಿದ ಮಾತುಗಳಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬುದನ್ನು ಗ್ರಹಿಸಿ ಹರ್ಷಪೂರ್ಣಳಾದ ಕೈಕೇಯಿಯು ಶರತ್ಕಾಲದ ಚಂದ್ರನ ಬೆಳದಿಂಗಳಿನಂತೆ ಪ್ರಫುಲ್ಲವಾದ ಮುಖಾರವಿಂದದಿಂದ ಕೂಡಿದವಳಾಗಿ ಹಾಸಿಗೆಯಿಂದ ಮೇಲೆದ್ದು ಕುಳಿತಳು. ಕೈಕೇಯಿಯು ರಾಮಾಭಿಷೇಕದ ವಿಷಯವನ್ನು ಕೇಳಿ ಪರಮ ಸಂತುಷ್ಟಳಾದಳು. ಅಂತೆಯೇ ದಶರಥನ ವಿಷಯದಲ್ಲಿ ಮಂಥರೆಯಾಡಿದ ನಿಷ್ಠುರದ ಮಾತುಗಳನ್ನು ಕೇಳಿ ವಿಸ್ಮಿತಳೂ ಆದಳು. ಆ ಸಮಯದಲ್ಲಿ ಅವಳಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡುವುದರ ಮೂಲಕ ರಾಜನು ತನಗೆ ವಿರುದ್ಧವಾದ ಕಾರ್ಯ ಮಾಡುತ್ತಿರುವನೆಂದು ಭಾಸವಾಗಲಿಲ್ಲ. ರಾಮಾಭಿಷೇಕದ ಸುವಾರ್ತೆಯನ್ನು ಹೇಳಿದುದಕ್ಕಾಗಿ ದಿವ್ಯವಾದ ಶುಭಾವಹವಾದ ಕಂಠಾಭರಣವನ್ನೇ ತೆಗೆದು ಮಂಥರೆಗೆ ಪಾರಿತೋಷಿಕವಾಗಿ ಕೊಟ್ಟಳು. ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಕೈಕೇಯಿಯು ಮಂಥರೆಗೆ ಆಭರಣವನ್ನು ಕೊಟ್ಟು ಅಸಹನೆಯಿಂದಲೇ ಇದ್ದ ಅವಳನ್ನು ನೋಡಿ ಹೀಗೆ ಹೇಳಿದಳು. ಮಂಥರೆ, ಶ್ರೀರಾಮನ ಪಟ್ಟಾಭಿಷೇಕವೆಂಬ ಪರಮಪ್ರಿಯವಾದ ಮಾತನ್ನು ನನಗೆ ನೀನೀಗ ಹೇಳಿರುವೆ. ಇಂತಹ ಪರಮಪ್ರಿಯವಾದ, ಹೃದ್ಯವಾದ, ಸಂತೋಷಜನಕವಾದ ರಾಮ ಪಟ್ಟಾಭಿಷೇಕ ವಾರ್ತೆಯನ್ನು ಹೇಳಿರುವ ನಿನಗೆ ನಾನೀಗ ಪಾರಿತೋಷಿಕವಾಗಿ ಕೊಟ್ಟಿರುವ ಆಭರಣವು ಏನೇನೂ ಸಾಲದು. ಮತ್ತೇನನ್ನು ಕೊಡಲಿ? ಅಥವಾ ಬೇರೆ ಯಾವ ಸಂತೋಷಜನಕವಾದ ಕಾರ್ಯವನ್ನು ಮಾಡಿಕೊಡಲಿ ಹೇಳು ಮಂಥರೆ. ಧಾತ್ರಿ, ರಾಮ ಭರತರಲ್ಲಿ ನನಗೆ ತಾರತಮ್ಯವೇ ಇಲ್ಲ. ಭರತನು ನನಗೆಷ್ಟು ಪ್ರಿಯನೋ ರಾಮನೂ ಅಷ್ಟೇ ಪ್ರಿಯನಾಗಿದ್ದಾನೆ. ಆದುದರಿಂದ ರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವುದು ನನಗೆ ಹೆಚ್ಚು ಸಂತೋಷವಾಗಿದೆ. ಮಂಥರೆಯೇ, ನೀನಿಂದು ಅಮೃತಧಾರೆಗೆ ಸಮಾನವಾದ ಅತ್ಯಂತ ಪ್ರಿಯವಾದ ವಾರ್ತೆಯನ್ನು ಹೇಳಿರುವೆ. ಇದಕ್ಕಿಂತಲೂ ಪ್ರಿಯವಾದ ವಾರ್ತೆಯು ನನಗೆ ಬೇರಾವುದೂ ಇಲ್ಲ. ನಿನಗೂ ಇದಕ್ಕಿಂತಲೂ ಪ್ರಿಯವಾದ ವಾರ್ತೆಯನ್ನು ಹೇಳುವ ಸಾಧ್ಯತೆಯೂ ಇಲ್ಲ. ಪ್ರಿಯ ವಾರ್ತೆಗಳಲ್ಲಿಯೇ ಸರ್ವಶ್ರೇಷ್ಠವಾದ ರಾಮಾಭಿಷೇಕ ವಾರ್ತೆಯನ್ನು ನೀನು ನನಗೆ ಹೇಳಿರುವೆ. ಇಂತಹ ಸುವಾರ್ತೆಯನ್ನು ಹೇಳಿರುವ ನಿನಗೆ ಯಾವ ಬಹುಮಾನವನ್ನು ಕೊಡಬೇಕೆಂಬುದೇ ನನಗೆ ತಿಳಿಯದಾಗಿದೆ. ಏಕೆಂದರೆ ಯಾವುದೇ ಅನರ್ಘ ವಸ್ತುವು ಇಂತಹ ಶ್ರೇಷ್ಠವಾದ ಪ್ರಿಯ ವಾರ್ತೆಗೆ ಸಾಟಿಯಾದ ಬಹುಮಾನವಾಗುವುದಿಲ್ಲ. ಆದುದರಿಂದ ನಿನಗೆ ಬೇಕಾದ ವಸ್ತುವನ್ನು ನಿಸ್ಸಂಕೋಚವಾಗಿ ಕೇಳು. ನೀನು ಯಾವುದನ್ನು ಕೇಳಿದರೂ ಆ ವಸ್ತುವು ನನಗೆ ಅತ್ಯಂತ ಪ್ರಿಯವೇ ಆಗಿದ್ದರೂ ರಾಮಾಭಿಷೇಕ ವಾರ್ತೆ ಎಂಬ ಅಮೃತಧಾರೆಯನ್ನು ನನ್ನ ಕಿವಿಗಳಲ್ಲಿ ಸುರಿಸಿರುವ ನಿನಗೆ ಕೊಟ್ಟು ಬಿಡುತ್ತೇನೆ. ಇಲ್ಲಿಗೆ 7ನೇ ಸ್ವರ್ಗವು ಮುಗಿಯಿತು.